ವೆಯ್ಟ್ ಲಾಸ್ ಮಾಡಲಿಕ್ಕೆ ಪ್ರಪಂಚದಲ್ಲಿ ನಂಬರ್ 1 ಜ್ಯೂಸ್ ಅಂದರೆ ಈ ಜ್ಯೂಸ್ ಆಗಿದೆ ಫ್ರೆಂಡ್ಸ್. ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಕೊಬ್ಬನ್ನು ಕರಗಿಸ್ಬೇಕು ಅಂದರೆ ಈ ಜ್ಯೂಸ್ ಅಂತೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದೊಂದೇ ಅಲ್ಲ, ನಮ್ಮ ದೇಹಕ್ಕೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನು ಒದಗಿಸುತ್ತೆ. ತುಂಬ ಜನ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ವಾಕಿಂಗ್ ಮಾಡ್ತಾರೆ, ಕಡಿಮೆ ಪ್ರಮಾಣದ ಆಹಾರವನ್ನು ಸೇವನೆ ಮಾಡ್ತಾರೆ, ಹಲವಾರು ರೀತಿಯ ಡಯಟನ್ನು ಮಾಡ್ತಾರೆ. ಆದರೂ ಕೂಡ ವೆಯ್ಟನ್ನು ಕಡಿಮೆ ಮಾಡ್ಕೊಳಕ್ಕಾಗೋದೇ ಇಲ್ಲ. ಆದರೆ ಇವತ್ತು ಹೇಳಿದ ಪ್ರಕಾರ ನೀವು ಈ ಜ್ಯೂಸನ್ನು ಮಾಡ್ಕೊಂಡು ಕುಡಿದ್ರೆ ನಿಮ್ಮ ತೂಕ ಎಷ್ಟು ಬೇಗ ಕಡಿಮೆ ಆಗುತ್ತೆ. ನೀವೇ ಕಮೆಂಟ್ಸಲ್ಲಿ ಹೇಳ್ತೀರಾ, ಹೌದು ಮೇಡಮ್ ನಿಜವಾಗ್ಲೂ ನಮಗೆ ತೂಕ ಕಡಿಮೆ ಆಗಿದೆ ಅಂತ ಹೇಳಿ. ದೇಹದಲ್ಲಿ ಸೇರಿಕೊಂಡಂಥ ಯಾವುದೇ ಭಾಗದಲ್ಲಿ ಬೊಜ್ಜು ಸೇರಿಕೊಂಡಿರಲಿ ಅದೆಲ್ಲ ಕಡಿಮೆ ಆಗುತ್ತೆ. ನಮ್ಮ ಬಾಡಿಯಲ್ಲಿರುವಂಥ ಫ್ಯಾಟನ್ನು ಮೆಲ್ಟ್ ಮಾಡುವಂಥ ಶಕ್ತಿ ಈ ಜ್ಯೂಸಿಗಿದೆ. ಇದನ್ನು ನಾವು ಹೇಗೆ ತಯಾರಿ ಮಾಡ್ಕೊಳ್ಬೇಕು ಮತ್ತು ಯಾವಾಗ ಕುಡಿಬೇಕು, ಎಷ್ಟು ಪ್ರಮಾಣದಲ್ಲಿ ನಾವು ಈ ಜ್ಯೂಸನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ನೀವು ಇದೇ ರೀತಿಯ ವೀಡಿಯೋಗಳಿಗಾಗಿ ಕಾಯ್ತಾ ಇದ್ರಾ? ನಂಗೆ ಗೊತ್ತು ತುಂಬ ಜನ ಕಮೆಂಟ್ಸಲ್ಲಿ ವೆಯ್ಟ್ ಲಾಸ್ ಡ್ರಿಂಕನ್ನು ಹೇಳಿ ಅಂತ ಹೇಳ್ತಾ ಇದ್ರಿ. ನಿಮಗೋಸ್ಕರ ಈ ಸ್ಪೆಷಲ್ ಆದಂಥ ವೆಯ್ಟ್ ಲಾಸ್ ಡ್ರಿಂಕನ್ನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಜೊತೆಗೆ ಯಾರು ನನ್ನ ಚಾನಲ್ನ ಹೊಸಬ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ನನ್ನ ವೀಡಿಯೋಗಳು ನಿಮಗೆ ಫಸ್ಟ್ ತಲುಪುತ್ತೆ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇಲ್ಲಿ ನಾನು ಬೂದಕುಂಬಳಕಾಯಿನ ತೊಗೊಂಡಿದ್ದೀನಿ. ಈ ಬೂದಕುಂಬಳಕಾಯಿ ನಿಮಗೆ ಮಾರ್ಕೆಟಲ್ಲಿ ಆರಾಮಾಗಿ ಸಿಗುತ್ತೆ. ನೀವು ಬೂದಕುಂಬಳಕಾಯಿಯನ್ನು ತೊಗೊಳಕ್ಕೆ ಹೋದಾಗ ಸಾಧ್ಯವಾದಷ್ಟು ಕೈಲಿ ಹಿಡಿದು ನೋಡಬೇಕು, ಅಂದರೆ ಇದು ತುಂಬ ತೂಕ ಇದೆಯಾ ಹೇಗೆ ಅಂತೇಳಿ. ಕೆಲವೊಂದು ಸಲ ಏನಾಗುತ್ತೆ, ಬೂದಕುಂಬಳಕಾಯಿ ಸ್ವಲ್ಪ ವೆಯ್ಟ್ ಇರೋದಿಲ್ಲ, ಅದರಲ್ಲಿ ಅಷ್ಟು ಜ್ಯೂಸ್ ಇರೋದಿಲ್ಲ, ಸ್ವಲ್ಪ ಫ್ರೆಶ್ ಆಗಿರುವಂತಹ, ಸ್ವಲ್ಪ ಎಳೆಯಾಗಿರುವಂತಹ, ಅಂದರೆ ನೋಡಿದ ತಕ್ಷಣ ಒಂಥರ ಟೆಂಡರ್ ಅನಿಸ್ಬೇಕು, ಆ ರೀತಿಯ ಬೂದಕುಂಬಳಕಾಯಿನ ಸೆಲೆಕ್ಷನ್ ಮಾಡ್ಕೊಳ್ಳಿ. ನೀವು ಒಂದು ಸಲ ತೊಗೊಂಡು ಬಂದರೆ ಒಂದು ವಾರದವರೆಗೂ ನೀವು ಬೂದಕುಂಬಳಕಾಯಿ ಜ್ಯೂಸನ್ನು ಕುಡಿಬೋದು. ಅಂದರೆ ಅದು 1ರಿಂದ 1.5 kg ತೂಕದಷ್ಟು ಇರುತ್ತೆ. ಹಾಗಾಗಿ ಇವಾಗ ನೀವು ನೋಡ್ತಿದ್ದೀರಲ್ಲ, ನೋಡಿ ನಾನು ಬೂದಕುಂಬಳಕಾಯಿನ ಹೆಚ್ಚುತ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ನಾವು ಅದನ್ನು ಕಟ್ ಮಾಡ್ಬೋದು ಅಂಥೇಳಿ. ಒಂದು ವೇಳೆ ನಿಮಗೆ ಅಂಗಡಿಯಲ್ಲಿ ಪೀಸ್ ಮಾಡು ಕೂಡ ಇಟ್ಟಿರ್ತಾರೆ, ಅದು ಸಿಕ್ಕರೆ ತುಂಬ ಒಳ್ಳೆಯದು. ಒಂದು ವೇಳೆ ಸಿಗಲಿಲ್ಲ ಅಂದರೆ ನೀವು ಸ್ವಲ್ಪ ಚಿಕ್ಕ ಪ್ರಮಾಣದಲ್ಲಿ 1ರಿಂದ 1.5 kg ಇರುವಂಥ ಬೂದಕುಂಬಳಕಾಯಿನ ತೊಗೊಂಬನ್ನಿ. ತುಂಬ ದೊಡ್ಡ ತೊಗೊಂಬರಬೇಡಿ, ಯಾಕಂದರೆ ಅದು ತುಂಬ ದಿವಸ ಇಟ್ಟರೆ ಹಾಳಾಗುತ್ತೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಬೂದಕುಂಬಳಕಾಯಿ, ತುಂಬಾ ಎಳೆದಾಗಿದೆ. ಈ ಥರ ಇರಬೇಕು ನೋಡಿ. ಈ ಬೂದಕುಂಬಳಕಾಯಲ್ಲಿ ತುಂಬಾ ಲೋ ಕ್ಯಾಲೋರೀಸ್ ಇರುವುದರಿಂದ ತೂಕ ಕಡಿಮೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸ್ಗಳು, ಜೊತೆಗೆ ಒಂದು ಒಳ್ಳೆ ಡಯಟರಿ ಫೈಬರ್ ಕೂಡ ಇದೆ. ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವಂಥ ಗುಣ ಕೂಡ ಇದರಲ್ಲಿದೆ. ಹಾಗಾಗಿ ನಮ್ಮ ಬಾಡಿಯಲ್ಲಿ ಯಾವುದೇ ರೀತಿಯ ಫ್ಯಾಟ್ ಇದ್ದರೂ ಅದನ್ನು ಕರಗಿಸುವಂಥ ಶಕ್ತಿ ಈ ಬೂದಕುಂಬಳಕಾಯಿಗಿದೆ. ಇದರಲ್ಲಿ ಹೈ ವಾಟರ್ ಕಂಟೆಂಟ್ ಇದೆ. ಹಾಗಾಗಿ ನಮ್ಮ ಬಾಡಿಯನ್ನು ಯಾವಾಗಲೂ ಹೈಡ್ರೇಟ್ ಆಗಿ ಇಟ್ಕೊಳ್ಲಿಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು. ಬಾಡಿ ಹೀಟ್ ಆಗಲಿಕ್ಕೆ ಬಿಡೋದಿಲ್ಲ. ತುಂಬ ಜನಕ್ಕೆ ಒಂದು ವೇಳೆ ಬಾಡಿ ಹೀಟ್ ಆದರೆ ಹಲವಾರು ರೀತಿಯ ಯೂರಿನ್ ಇನ್ಫೆಕ್ಷನ್ ಆಗಲಿ, ಇಲ್ಲ ಉರಿಮೂತ್ರ ಆಗಲಿ, ಹಲವಾರು ಸಮಸ್ಯೆ ಉಂಟಾಗ್ತಿರುತ್ತೆ. ನಮ್ಮ ಕಣ್ಣಿಗೆ ಒಳ್ಳೆಯದು, ನಮ್ಮ ಸ್ಕಿನ್ನಿಗೆ ಒಳ್ಳೆಯದು, ನಮ್ಮ ಡೈಜೆಷನ್ನಿಗೆ ಕೂಡ ಇದು ತುಂಬಾ ಒಳ್ಳೆಯದು. ಮುಖ್ಯವಾಗಿ ನಾವು ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಡೈಜೆಷನ್ ಸಿಸ್ಟಮನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೇಕು. ಕಾನ್ಸ್ಟಿಪೇಷನನ್ನು ಕಡಿಮೆ ಮಾಡ್ಕೋಬೇಕು. ಯಾಕಂದರೆ ನಾವು ಯಾವುದೇ ಆಹಾರವನ್ನು ತಿಂದರೂ ಕೂಡ ಅದು ಚೆನ್ನಾಗಿ ಡೈಜೆಸ್ಟ್ ಆಗಿ ಅದು ಹೊರ ಹಾಕಲ್ಪಡಬೇಕು. ಒಂದು ವೇಳೆ ನಮ್ಮ ಬಾಡಿಯಲ್ಲಿ ಹಾಗೆ ಉಳ್ಕೊಂಡ್ರೆ ಅದು ಬೊಜ್ಜಾಗಿ, ಕೊಬ್ಬಾಗಿ ನಮ್ಮ ದೇಹದಲ್ಲಿ ಶೇಖರಣೆ ಆಗ್ತಾ ಬರುತ್ತೆ. ಇದರಿಂದ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ವೆಯ್ಟ್ ಗೇನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಜ್ಯೂಸನ್ನು ಕುಡಿತಾ ಬಂದರೆ ತುಂಬ ಜನಕ್ಕೆ ವೆಯ್ಟ್ ಜಾಸ್ತಿ ಆಗೋಕ್ಕೆ ಇನ್ನೂ ಒಂದು ಕಾರಣ ಇರುತ್ತೆ. ತುಂಬಾ ತಿನ್ನಬೇಕು ಅನಿಸ್ತಿರುತ್ತೆ. ಅಂಥವರಿಗೆ ಈ ಜ್ಯೂಸ್ ಕುಡಿಯೋದ್ರಿಂದ ಅಂಥ ಹೊಟ್ಟೆ ಹಸು ಕೂಡ ಕಡಿಮೆ ಆಗುತ್ತೆ. ಅಂದರೆ ಇದರಲ್ಲಿರುವ ನ್ಯೂಟ್ರಿಯೆಂಟ್ಸ್ಗಳು, ಫೈಬರ್ ಅಂಶದಿಂದಾಗಿ ಹೊಟ್ಟೆ ತುಂಬಿದಂಥ ಅನುಭವ ಆಗುತ್ತೆ ನಮಗೆ. ಈ ಜ್ಯೂಸನ್ನು ನೀವು ಆರಾಮಾಗಿ ಕುಡಿಬೋದು, ಯಾಕಂದರೆ ಇದರಲ್ಲಿ 0 ಫ್ಯಾಟ್ ಕಂಟೆಂಟ್ ಇದೆ. ಹಾಗಾಗಿ ನಾವು ಇದನ್ನು ಕುಡಿಯೋದ್ರಿಂದ ಇನ್ನೂ ನಮ್ಮ ಆರೋಗ್ಯಕ್ಕೆ ಹೇಳಿದ ಹಾಗೆ ಲಾಭ ಆಗುತ್ತೆ. ಅದ್ರ ಜೊತೆಗೆ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು, ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ. ಇದೆಲ್ಲ ಕಾರಣಗಳಿಂದ ನಾವು ಈ ಜ್ಯೂಸನ್ನು ಕುಡಿಲೇಬೇಕು. ಈ ಜ್ಯೂಸನ್ನು ಪ್ರತಿಯೊಬ್ಬರು ಕುಡಿಬೋದು. ಅಂದರೆ ಚಿಕ್ಕ ಮಕ್ಕಳು ಕುಡಿಬೋದು, ದೊಡ್ಡವ್ರು ಕುಡಿಬೋದು, ವಯಸ್ಸಾದವ್ರು ಕುಡಿಬೋದು. BP ಇರೋರು, ಡಯಾಬಿಟಿಸ್ ಇರೋರು, ಥೈರಾಯ್ಡ್ ಇರೋರು, ಕೈಕಾಲುಗಳಲ್ಲಿ ನೋವು ಇರೋರು ಕೂಡ ಇದನ್ನು ಕುಡಿಯೋದರಿಂದ ನೋವೆಲ್ಲ ಕಡಿಮೆ ಆಗುತ್ತೆ. ನಮ್ಮ ಇಡೀ ದೇಹಕ್ಕೂ ಇದು ಒಂದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಎಂತಹ ಅದ್ಭುತವಾದಂಥ ಅಂಶ ಇದರಲ್ಲಿದೆ ಅಂಥೇಳಿ ನಾವು ಇದನ್ನು ಎಷ್ಟು ಕುಡಿದ್ರೂ ಕೂಡ ನಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇನ್ನೂ ಇದರಿಂದ ನಮ್ಮ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತೆ. ನಮ್ಮ ಬಾಡಿ ಹೆಲ್ದಿಯಾಗಿರಲಿಕ್ಕೆ, ನಮ್ಮ ತೂಕವನ್ನು ಮೇಂಟೈನ್ ಮಾಡಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು.
ನೀವು ಮಾರ್ಕೆಟಿಂದ ತಂದಂಥ ಬೂದುಗುಂಬಳಕಾಯಿನ ಫಸ್ಟು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಆಮೇಲೆ ಅದರ ಸಿಪ್ಪೆಯನ್ನು ನೀಟಾಗಿ ತಗೊಳ್ಬೇಕು. ನೀವು ಎಷ್ಟು ಯೂಸ್ ಮಾಡ್ಕೊತೀರೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಸಿಪ್ಪೆ ತೆಗಿಬೇಕು. ಇವಾಗ ನೀವು ಒಂದು ಸಲಕ್ಕೆ ನಿಮಗೆ 100ಇಂದ 150 ಗ್ರಾಮ್ ಆಗುವಷ್ಟು ಬೂದುಗುಂಬಳಕಾಯಿ ಸಿಕ್ಕರೆ ಸಾಕಾಗುತ್ತೆ. ಅಷ್ಟು ಮಾತ್ರ ನೀವು ಸಿಪ್ಪೆನ ತಕ್ಕೊಳ್ಳಿ. ಫುಲ್ ಎಲ್ಲ ಸಿಪ್ಪೆ ತೆಗಿಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ನಾವು ಇದನ್ನು ನೋಡಿ ಚಿಕ್ಕ ಪೀಸ್ಗಳಾಗಿ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ನಿಮ್ಮ ಮನೇಲಿ ಜ್ಯೂಸರ್ ಇದ್ದರೆ ಅದು ಪರವಾಗಿಲ್ಲ, ಇಲ್ಲ ಈ ರೀತಿ ಡೈರೆಕ್ಟಾಗಿ ನಾವು ದೊಡ್ಡ ಮಿಕ್ಸಿಗೆ ಬೇಕಾದರೆ ಹಾಕ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ, ಯಾಕಂದರೆ ನೀರಿರುತ್ತೆ ಬಟ್ ಚೆನ್ನಾಗಿ ಅದು ನೈಸಾಗಿ ಜ್ಯೂಸ್ ಥರ ಆಗಬೇಕಲ್ಲ, ಹಾಗಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ನಾವು ನೈಸಾಗಿ ಅದನ್ನು ಮಿಕ್ಸಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಈ ಜ್ಯೂಸನ್ನು ನಾವು ಸೋಸ್ಕೊಂಡೇ ಕುಡಿಬೇಕು ಅಂತೇನಿಲ್ಲ, ನಾವೆಲ್ಲ ಹಾಗೆ ಕುಡಿತೀವಿ. ನೀವು ಫಸ್ಟ್ ಟೈಮ್ ಕುಡಿಯೋರಾಗಿದ್ದರೆ ಇದನ್ನು ನೀಟಾಗಿ ಸೋಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಅಂದರೆ ನೀವು ಈಸಿಯಾಗಿ ಅದನ್ನು ಕುಡಿಬೋದು. ಸ್ವಲ್ಪ ನಿಮಗೆ ಒಂದು ವಾರ ಕುಡಿದ್ಮೇಲೆ ರೂಢಿ ಆಗ್ತಾ ಬಂದಾಗೆ ಸೋಸೋದನ್ನೇ ಬಿಡ್ತೀರಾ ನೀವು, ಹಾಗೆಯೇ ಡೈರೆಕ್ಟಾಗಿ ನಾವು ಕುಡಿಬೋದು. ನೀವು ಬೂದುಗುಂಬಳಕಾಯಿ ತರುವಾಗ ಸ್ವಲ್ಪ ಒಳ್ಳೆ ಬೂದುಗುಂಬಳಕಾಯಿನ ಸೆಲೆಕ್ಷನ್ ಮಾಡ್ಕೊಂಬಂದರೆ ನೀಟಾಗಿ ಅದು ಮಿಕ್ಸಿಲಿ ಕೂಡ ಚೆನ್ನಾಗಿ ನೈಸಾಗಿ ಜ್ಯೂಸಾಗಿ ಬರುತ್ತೆ. ಯಾವುದೇ ರೀತಿಯ ತರಿ ಆಗೋದಿಲ್ಲ. ನೋಡಿ ನಮಗೆ ಎಷ್ಟು ಅಮೃತದ ಥರ ಇರುವಂಥ ಒಂದು ಒಳ್ಳೆ ಬೂದುಗುಂಬಳಕಾಯಿ ರಸ ಸಿಕ್ತಲ್ವಾ. ಇದನ್ನು ನಾವಿವಾಗ ಡೈರೆಕ್ಟಾಗಿ ಕುಡಿದ್ಬಿಡ್ಬೋದು. ನೋಡಿ ನಾವೊಂದು ಗ್ಲಾಸಿಗೆ ಇದನ್ನು ಶಿಫ್ಟ್ ಮಾಡಿಕೊಂಡು ಹಾಗೆ ಕುಡಿಬೋದು. ಫಸ್ಟ್ ಟೈಮು ಕುಡಿಲಿಕ್ಕೆ ಇಷ್ಟ ಆಗೋದಿಲ್ಲ, ಯಾಕಂದರೆ ಸ್ವಲ್ಪ ಸಪ್ಪೆ ಅನಿಸ್ಬೋದು. ನೀವು ಅದನ್ನು ಸ್ವಲ್ಪ ಟೇಸ್ಟಾಗಿ ಮಾಡ್ಕೊಳ್ಬೇಕು ಅಂದರೆ ಅದಕ್ಕೆ ಸ್ವಲ್ಪ ನೀವು ಸಾಲ್ಟನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಸಾಲ್ಟ್ ಮಿಕ್ಸ್ ಮಾಡೋದಾದರೆ ನೀವು ಸೈಂಧವ ಲವಣ ಅಂತ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, ಅದನ್ನು ಸ್ವಲ್ಪ ಒಂದು ಪಿಂಚ್ ಆಗುವಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ನಾವು ಎಕ್ಸ್ಟ್ರಾ ಸಾಲ್ಟನ್ನು ಕನ್ಸ್ಯೂಮ್ ಮಾಡೋ ಬದಲು ಸಾಲ್ಟನ್ನು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ನಿಮಗೆ ಸ್ವಲ್ಪ ಒಂದು 4 ದಿವಸ ಒಂದು ವಾರ ಆದಮೇಲೆ ಉಪ್ಪನ್ನು ಮಿಕ್ಸ್ ಮಾಡದೆ ಹಾಗೆ ಕುಡಿಯುವಂಥ ರೂಢಿಯನ್ನು ಮಾಡ್ಕೊಳ್ಳಿ. ನೋಡಿ ಇವಾಗ ಇದನ್ನು ನಾವು ಯಾವಾಗ ಕುಡಿಬೇಕು ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ನಾವಿದನ್ನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನಾವು ಈ ಕುಂಬಳಕಾಯಿ ಜ್ಯೂಸನ್ನು ಕುಡಿಬೇಕು. ಅದು ನಿಧಾನವಾಗಿ ಸಿಪ್ ಬೈ ಸಿಪ್ ನಾವು ಕುಡಿಬೇಕು. ಈ ರೀತಿ ನೀವು ಒಂದು ವಾರ ಕುಡಿತಾ ಬನ್ನಿ, ನಿಮಗೆ ನಿಮ್ಮ ದೇಹದಲ್ಲಿ ಆದಂಥ ಬದಲಾವಣೆ ಗೊತ್ತಾಗ್ತಾ ಹೋಗುತ್ತೆ. ಹೊಟ್ಟೆ ಚಿಕ್ಕದಾಗಿ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ದೇಹದಲ್ಲಿ ಸೇರಿಕೊಂಡಂಥ ಬೊಜ್ಜು ಕೂಡ ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಜ್ಯೂಸನ್ನು ನೀವು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯುವುದರಿಂದ ನಿಮಗೆ ಸಿಗಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಈ ಜ್ಯೂಸಲ್ಲಿದೆ. ಮತ್ತು ನಿಮ್ಮ ಬಾಡಿ ಕೂಡ ತುಂಬಾ ಕೂಲಾಗಿರುತ್ತೆ. ನೀವು ಬೆಳಗ್ಗೆ ಈ ಜ್ಯೂಸನ್ನು ಕುಡಿದು 1 ಗಂಟೆ ಆದಮೇಲೆ ಟಿಫನ್ ಮಾಡಿ. ಆವಾಗ ನೀವು ಡೈಲಿ ಎಷ್ಟು ಟಿಫನ್ ಮಾಡ್ತೀರೋ ಅದಕ್ಕಿಂತ ಕಡಿಮೆನೇ ಟಿಫನನ್ನು ತಗೊಳ್ತೀರಾ. ಇದನ್ನು ನೀವು ಡೈಲಿ 1 ಟೈಮ್ ತೊಗೊಂಡ್ರೆ ಸಾಕು. ಇವಾಗ ನೀವು ಕೇಳ್ತೀರಾ ಎಷ್ಟು ದಿವಸ ನಾವು ಈ ಜ್ಯೂಸನ್ನು ಕುಡಿದ್ರೆ ನಮ್ಮ ವೆಯ್ಟ್ ಕಡಿಮೆ ಆಗುತ್ತೆ ಅಂತೇಳಿ. 1 ತಿಂಗಳು ನೀವು ಇದೇ ರೀತಿ ಜ್ಯೂಸನ್ನು ಕುಡಿತಾ ಬನ್ನಿ. ನೆಕ್ಸ್ಟ್ ಬೇಕಾದರೆ ನೀವು ಕಂಟಿನ್ಯೂ ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ವೆಯ್ಟ್ ಲಾಸ್ ಡ್ರಿಂಕ್ ಕುಡಿಯೋದ್ರ ಜೊತೆಗೆ ನಿಮಗೆ ಇನ್ನೊಂದು ಸಿಂಪಲ್ ಆದಂಥ ಟಿಪ್ಸನ್ನು ಹೇಳ್ತೀನಿ. ನೀವು ಬೆಳಗ್ಗೆ ಒಂದು ಸಲ ಅರ್ಧ ಗಂಟೆ ವಾಕಿಂಗ್ ಮತ್ತು ಸಂಜೆ ಅರ್ಧ ಗಂಟೆ ವಾಕಿಂಗ್ ಮಾಡ್ತಾ ಬಂದರೆ ನೀವು ಈ ಜ್ಯೂಸ್ ಕುಡಿಯೋದ್ರ ಜೊತೆಗೆ ಫಾಸ್ಟಾಗಿ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಈ ಜ್ಯೂಸ್ ಕುಡಿಯೋ ಸಂದರ್ಭದಲ್ಲಿ ಅಂದರೆ ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡಾಗ ವಾಕಿಂಗನ್ನು ತಪ್ಪದೆ ಮಾಡೋದ್ರಿಂದ ನಿಮಗೆ ಗೊತ್ತಿಲ್ಲದ ಹಾಗೆ ತೂಕ ಕಡಿಮೆ ಆಗ್ತಾ ಬರುತ್ತೆ. ಒಂದು ವಾರದಲ್ಲೇ ನೀವು 5ರಿಂದ 8 kg ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸಲ್ಲಿ ತಿಳಿಸಲೇಬೇಕು ಫ್ರೆಂಡ್ಸ್. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡಿ. ಮತ್ತೆ ಭೇಟಿ ಆಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದ್ಯಾನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.